ಹಲೋ ಎಲ್ರಿಗೂ, ಪ್ರತಿ ಸಂಡೇ ಥರ ಈ ಸಂಡೇನೂ ಊರಿಗೆ ಹೋಗೋಣ ಅಂತೇಳಿ ರೆಡಿ ಆದ್ವು. ಮತ್ತು ಇಲ್ಲೇ ಗೊಜ್ಜು ಕೂಡ ರೆಡಿ ಮಾಡಿಕೊಂಡೆ. 3ನೇ ಬ್ಯಾಚ್ ಕೊಬ್ಬರಿ ಕೂಡ ಸುಲಿಸಿದ್ರು, ಹೊಡಿಬೇಕಾಗಿತ್ತು. ಹಂಗಾಗಿ ಬೇಗ ಹೋಗೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಊರ ಕಡೆ ಹೊರಟ್ವಿ. ಹೋಗೋ ದಾರಿಲಿ ಭೀಮಸಂದ್ರದಲ್ಲಿ ಕೋಳಿ ಕೂಡ ಮಾರ್ತಾಯಿದ್ರು. ನನಗೆ ಒಂದು ಆಸೆ, ಸುಮಾರು ದಿನದಿಂದನ ಚೀನಾ ಕೋಳಿ ಮರಿ ಸಾಕಬೇಕು ಅಂತ ಹೇಳಿ ನಮ್ಮ ಮನೆಯವ್ರು ತಗೊಳ್ಳೋಣ ಬಾ ಅಂತ ಅಂದರು. ಮರಿ ಕೂಡ ತಗೊಂಡ್ವಿ. ಇದನ್ನು ಸಾಕಿದ್ರೆ ಆ ಕೂಡ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಗೊಂಡು ಊರ ಕಡೆ ಬಂದ್ವಿ. ನಾವು ಹೋಗೋಷ್ಟೊತ್ತಿಗೆ ನಮ್ಮ ಅತ್ತೆ ಆಲೆ ಅನ್ನ ಮಾಡಿ ಎತ್ತಿಟ್ಟಿದ್ರು. ನಾನು ತಗೊಂಡೋಗಿರೋ ಗೊಜ್ಜನ್ನ ಕಲಿಸ್ಬಿಟ್ಟು ಎಲ್ರಿಗೂ ಊಟ ಹಾಕ್ಕೊಟ್ಟೆ. ಹುಣಸೆಹಣ್ಣು ಚಿತ್ರಾನ್ನ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಎಲ್ಲರೂ ತಿಂದ್ಕೊಂಡು ಕೊಬ್ಬರಿ ಹೊಡಿಯೋಕ್ಕೆ ಅಂತೇಳಿ ಕೂತ್ಕೊಂಡ್ವಿ. ಈ ಸರಿ ತುಂಬ ಕಡಿಮೆ ಇತ್ತು ಕೊಬ್ಬರಿ, ಹಂಗಾಗಿ ಎಲ್ಲರೂ ಕೂತ್ಕೊಂಡು ಬೇಗ ಹೊಡಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಹೊಡಿತಾ ಇದ್ವು. ಮತ್ತು ಕೌಡ್ ಕೂಡ ತುಂಬ ಜಾಸ್ತಿನೇ ಬಂದಿತ್ತು. ನಾವು ಕೊಬ್ಬರಿ ಹೊಡಿತಾ ಇದ್ವಿ, ನಮ್ಮ ಮನೆಯವ್ರು ಕೌಟ್ ಎಪ್ತೀನಿ ಅಂತ ಹೇಳಿ ಕೂತ್ಕೊಂಡ್ರು. ಕೌಟ್ ನೋಡಿ ಸಖತ್ ಬೇಜಾರಾಗ್ತಾಯಿತ್ತು. ಈ ಥರ ಕೌಟ್ ಏನಕ್ಕೆ ಬರುತ್ತೆ ಅಂದರೆ ಎಳೆಕಾಯಿ ಕಿತ್ತಾಕಿದ್ರೆ ಬರುತ್ತಂತೆ. ಈ ಸರಿ ನಮ್ಮದು ಹಂಗೆ ಆಗ್ಬಿಟ್ಟಿತ್ತು. ರೇಟ್ ಅಂದರೆ ಅಷ್ಟೊಂದಿದೆ, ಸಖತ್ ಬೇಜಾರಾಗ್ತಾಯಿತ್ತು ಈ ಥರ ಕೌಟ್ ಬಂದಿರೋದಕ್ಕೆ. ಮತ್ತು ಕೌಟು ಎಲ್ಲ ಎಪ್ಕೊಟ್ಟು ಎಲ್ಲ ಚೀಲ ಹೊಳ್ಕೊಂಡು ಅವ್ರು ಚೇಳೂರು ಕಡೆ ಹೊರಟ್ರು. ನಾನು ಮತ್ತು ನಮ್ಮ ಅಕ್ಕ ನನ್ನ ಮಗ ಇಬ್ಬರೂ ಚಾನಲ್ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ತೋಟದ ಕಡೆ ಬಂದ್ವಿ. ತೋಟದಲ್ಲಂತೂ ಹರಿತಾ ಇತ್ತು ಚಾನಲ್ ನೀರು. ನೋಡಿ ಸಖತ್ ಖುಷಿ ಆಗ್ಬಿಡ್ತು. ನನ್ನ ಮಗ ಈಜಾಡ್ತೀನಿ ಅಂತ ನೀರಿಗೆ ಕೂಡ ಇಳ್ದ. ಗುಬ್ಬಿ ತಾಲೂಕು ಜನ ಎಷ್ಟು ಅದೃಷ್ಟ ಮಾಡಿದ್ದಾರೆ ಅಂತ ಅಂದರೆ ಕಾಲಕ್ಕೆ ತಕ್ಕನಂಗೆ ಮಳೆನೂ ಬರುತ್ತೆ, ಚಾನಲ್ ನೀರು ಬಿಡ್ತಾರೆ. ನಮ್ಮ ಶಿರಾ ತಾಲೂಕಿಗೆ ಮಳೆ ಹುಯ್ದು ಎಷ್ಟು ದಿವಸ ಆಗೈತೆ ಅಂದರೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತ ಅಂದ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.